ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಹಿಂದೂ ನಾವೆಲ್ಲ ಒಂದು ಅನ್ನೋದು ಕೇವಲ ಮುಸ್ಲಿಮರ ವಿರುದ್ಧ ಅಮಾಯಕರನ್ನ ಎತ್ತಿ ಕಟ್ಟೋದಕ್ಕೆ, ಬ್ರೈನ್ ವಾಶ್ ಮಾಡೋದಕ್ಕೆ ಮಾತ್ರ. ಇದು ಪದೇ ಪದೇ ಸಾಬೀತಾಗ್ತಾನೆ ಹೋಗ್ತಿರ್ತದೆ. ಆದರೆ ಒಳಗಡೆ ಬಂದು ನೋಡಿದಾಗ ಹಿಂದೂಗಳನ್ನೇ, ಹಿಂದೂ ಧರ್ಮವನ್ನು ಆಚರಣೆ ಮಾಡುವವರನ್ನೇ ಜಾತಿಯ ಹೆಸರಿನಲ್ಲಿ ಎಷ್ಟು ಹಿಂಸಿಸ್ತಾರೆ, ಕ್ರೌರ್ಯ ಮೆರೀತಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತಹದ್ದೇ ವಿಚಾರ. ಅಂತಹದೇ ಇನ್ನೊಂದು ಪ್ರಕರಣ ಒಡಿಶಾದಿಂದ ಬರ್ತಾ ಇದೆ. ಅಂಗನವಾಡಿಯಲ್ಲಿ ಒಂದು ದಲಿತ ಯುವತಿಗೆ ಕೆಲಸ ಸಿಗುತ್ತೆ. ಕೆಲಸ ಸಿಕ್ಕಿದ್ದೇ ತಡ, ಅಂಗನವಾಡಿಗೆ ಬರುವ ಮಕ್ಕಳನ್ನ ಆ ಪೋಷಕರು ಕಳಿಸೋದಕ್ಕೆ ನಿಲ್ಲಿಸ್ಬಿಡ್ತಾರೆ. ಕೇಳಿದ್ರೆ, ನಿನ್ನ ಕೈ ಅಡಿಗೆ ತಿಂದ್ರೆ ನಮ್ಮ ದೇವರುಗಳು ನಮ್ಮ ಮೇಲೆ ಸಿಟ್ಟು ಮಾಡ್ಕೊಳ್ತಾರಂತೆ. ದೇವರುಗಳು ಸಹಜೀವಿಯ ಸಹ ಮನುಷ್ಯರ ಕೈಯಲ್ಲಿ ಮಾಡಿದ ಅಡಿಗೆ ತಿಂದ್ರೆ ದೇವರುಗಳು ಸಿಟ್ಟು ಮಾಡ್ಕೊಳ್ತಾರಂತೆ. ಇದು ಎಂತಹ ಅತಿ ನೀಚ ಮನಸ್ಥಿತಿ ಅಂತ ನೀವೇ ಯೋಚನೆ ಮಾಡಿ. ಸೊ ಏನಿದು ಪ್ರಕರಣ? ಸಂಸತ್ತಿನಲ್ಲಿಯೂ ಸಹ ಸದ್ದು ಮಾಡಿರುವಂತಹ ಪ್ರಕರಣಕ್ಕೆ ಇಲ್ಲಿಯವರೆಗೆ ಒಂದು ಪರಿಹಾರ ಸಿಕ್ಕಿಲ್ಲ. ಆ ಯುವತಿ, ಆ ಅಂಗನವಾಡಿಯಲ್ಲಿ ಕೆಲಸ ಪಡ್ಕೊಂಡಿರುವಂತಹ ಆ ದಲಿತ ಮಹಿಳೆ ಇವತ್ತಿಗೂ ಸಹ ಕಣ್ಣೀರು ಹಾಕ್ತಾ ಇದ್ದಾರೆ. ವಿವರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಒಡಿಶಾದ ನೌಗಾಮ್ ಅನ್ನುವಂತಹ ಪ್ರದೇಶ. ಒಡಿಶಾದಲ್ಲಿ ನಿಮಗೆ ಗೊತ್ತಿದೆ, ಮೊಟ್ಟ ಮೊದಲ ಬಾರಿಗೆ ಈಗ ಬಿಜೆಪಿ ಸರ್ಕಾರ ಬಂದಿದೆ. ಆ ಸರ್ಕಾರ ಬಂದಾಗಿನಿಂದ ಒಡಿಶಾದಲ್ಲಿ ಸಂಘಿಗಳ ಅಟ್ಟಹಾಸ ಯಾವ ಮಟ್ಟಕ್ಕಿದೆ ಅಂತ ನಿಮಗೆ ಗೊತ್ತಿದೆ. ಅದರ ಜೊತೆಗೆ ಜಾತಿವಾದಿಗಳದ್ದು ನಿರಂತರವಾಗಿ ಇದೆ. ಅದು ಶತಮಾನಗಳಿಂದ ಇರುವಂತಹದ್ದು ಜಾತಿವಾದಿಗಳ ನೀಚತನ. ನಾವು ಶ್ರೇಷ್ಠ, ನಾವು ತಲೆಯಿಂದ ಹುಟ್ಟಿದ್ದೀವಿ, ಇನ್ನೆಲ್ಲಿಂದ ನಾವು ಹುಟ್ಟಿದ್ದೀವಿ ಅಂತ ಕತೆ ಕಟ್ಟಿಕೊಂಡು ಸಹಜೀವಿಗಳನ್ನ, ತಮ್ಮ ಜೊತೆಯಲ್ಲೇ ಬದುಕುವಂತಹ ಜೀವಿಗಳನ್ನ, ಮನುಷ್ಯರನ್ನ ಪ್ರಾಣಿಗಿಂತ ಕಡೆಯಾಗಿ ನೋಡ್ತಾ, ಅವರ ಮೇಲೆ ಶೋಷಣೆ ಮಾಡ್ತಾ, ಅವರ ಮೇಲೆ ದೌರ್ಜನ್ಯ ಮಾಡ್ತಾ ಬದುಕ್ತಾ ಬರ್ತಿರುವಂತಹ ನೀಚರು ಶತಮಾನಗಳಿಂದ ಇದ್ದಾರೆ, ನಿಮಗೆ ಗೊತ್ತೇ ಇದೆ. ಸೊ ಈ ಒಡಿಶಾದ ನೌಗಾಮ್ ಅನ್ನುವಂತಹ ಪ್ರದೇಶದಲ್ಲಿ ಶರ್ಮಿಷ್ಠಾ ಸೇಠಿ ಅನ್ನುವಂತಹ ಪಾಪ 21 ವರ್ಷದ ಯುವತಿಗೆ ಅಂಗನವಾಡಿಯಲ್ಲಿ ಕೆಲಸ ಸಿಕ್ತು. ಏನು? ಹೆಲ್ಪರ್ ಕಮ್ ಕುಕ್. ಆಗಿ ಕೆಲಸ ಸಿಕ್ತು. ಈ ಶರ್ಮಿಷ್ಠಾ ಸೇಠಿಯ ಸಾಧನೆ ಏನು ಅಂದ್ರೆ, ಆ ಗ್ರಾಮದಲ್ಲಿ ಮೊಟ್ಟ ಮೊದಲ ಪದವೀಧರೆ ಮತ್ತು ಸರ್ಕಾರಿ ಉದ್ಯೋಗ ಪಡೆದುಕೊಂಡಂತಹ ಮೊಟ್ಟ ಮೊದಲ ಮಹಿಳೆ. ಇಂತಹ ಸಾಧನೆ ಮಾಡಿದ ಮಹಿಳೆಯನ್ನ ಅಥವಾ ಯುವತಿಯನ್ನ ಊರೆಲ್ಲ ಸೇರಿ ಅಭಿನಂದಿಸಬೇಕಾಗಿತ್ತು, ಸನ್ಮಾನ ಮಾಡಬೇಕಾಗಿತ್ತು. ಆದರೆ ಇವರ ನೀಚತನಕ್ಕೆ ಅವೆಲ್ಲ ಗೊತ್ತಾಗಲ್ವಲ್ಲ. ಯಾಕಂದ್ರೆ ಇವರು ಕೊಚ್ಚೆಯಿಂದಲೇ ಬದುಕಿ ಬಂದಿರುವಂತಹ ಮನಸ್ಥಿತಿಯವರು. ಆ ಕೊಚ್ಚೆ ಮನಸ್ಥಿತಿಯಲ್ಲೇ ನರಳಿ ನರಳಿ ಸಾಯ್ಬೇಕೆ ಹೊರತು ಅದರಿಂದ ಹೊರಗಡೆ ಬರಲ್ಲ. ಆದ್ರೆ ಈ ಯುವತಿಗೆ ಕೆಲಸ ಸಿಕ್ಕದಂತಹ ಅನೌನ್ಸ್ಮೆಂಟ್ ಯಾವಾಗಾಯ್ತು? ಅಂಗನವಾಡಿಯಲ್ಲಿ ಪೋಷಕರೆಲ್ಲ ಸೋಕಾಲ್ಡ್ ಮೇಲ್ಜಾತಿಯನ್ನು ಕರೆಸ್ಕೊಳ್ಳುವಂತಹ ನೀಚ ಮನಸ್ಥಿತಿಯ ಪೋಷಕರು ತಮ್ಮ ಮಕ್ಕಳನ್ನ ಅಂಗನವಾಡಿಗೆ ನಾವು ಕಳ್ಸಲ್ಲ ಅಂತ ಅಷ್ಟು ಮಾತ್ರ ಮಾಡಲಿಲ್ಲ. ಪಂಚಾಯಿತಿ ಕರೆದು ಆ ಯುವತಿಯನ್ನ, ಯಾರು ಶರ್ಮಿಷ್ಠಾ ಶೆಟ್ಟಿ ಮತ್ತು ಆಕೆಯ ತಂದೆಯನ್ನು ಸಹ ಕರೆಸಿ ಅವರ ಮೇಲೆ ರೌಡಿಸಂ ಮಾಡಿದ್ದಾರೆ. ನೀನು ಯಾಕೆ ಅರ್ಜಿ ಹಾಕಿದೆ ಆ ಹುದ್ದೆಗೆ? ನೀನು ದಲಿತ ಸಮುದಾಯಕ್ಕೆ ಸೇರಿರೋ ನೀನು ಅದ್ಯಾಕೆ ಆ ಹುದ್ದೆಗೆ ನೀನು ಅರ್ಜಿ ಹಾಕಿದೀಯ? ನಿನ್ನ ಕೈಯಿಂದ ಮಾಡುವ ಅಡಿಗೆ ನಮ್ಮ ಮಕ್ಕಳು ತಿನ್ಬೇಕಾ? ತಿಂದ್ರೆ ದೇವರುಗಳು ಸಿಟ್ಟು ಮಾಡ್ಕೊಳ್ಳಲ್ವಾ? ನಮ್ಮ ಪಾಡೇನಾಗಬೇಕು? ಶಾಪ ತಟ್ಟಲ್ವಾ ನಮಗೆ ಅಂತ ಏನು ಕೆಟ್ಟ ಕೊಳಕ ಮನಸ್ಥಿತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಆ ಯುವತಿ ಓದಿರೋದ್ರಿಂದ ಒಂದಷ್ಟು ವಿವರಿಸುವಂತಹ ಪ್ರಯತ್ನ ಮಾಡಿದ್ರೆ ಕೇಳೋದಕ್ಕೆ ಯಾರು ರೆಡಿ ಇರಲ್ಲ. ಇದು ಶತಮಾನಗಳ ಸಗಣಿ ಬುದ್ಧಿ. ಇದು ಶತಮಾನಗಳಿಂದ ಕೊಚ್ಚೆಯಲ್ಲಿ ಬಿದ್ದಿರುವಂತಹ ಮನಸ್ಥಿತಿಗಳು. ಯಾರಿಗೂ ಕೇಳೋದಂತಹ ಇದಿರಲ್ಲ. ಯಾಕಂದ್ರೆ ಸರ್ಕಾರಗಳು ಇಂಥವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳೋದಿಲ್ಲ, ಕತೆ ಹೊಡ್ಕೊಂಡಿರ್ತಾರೆ. ಹಾಗಾಗಿ ಇವುಗಳಿಗೆಲ್ಲ ಇಷ್ಟು ದುರಹಂಕಾರ. ಪಂಚಾಯತಿಲ ಅನೌನ್ಸ್ಮೆಂಟ್ ಮಾಡ್ಕೊಂಡ್ರು ನಾವ್ಯಾರು ಮಕ್ಕಳನ್ನ ಕಳಿಸಲ್ಲ ಅಂದ್ಬಿಟ್ರು. ಆದ್ರೆ ಆ ಯುವತಿ ತನ್ನ ಕೆಲಸ ಏನಿದೆ ಅದನ್ನ ಪ್ರತಿದಿನ ಅಂಗನವಾಡಿಗೆ ಹೋಗೋದು, ಹಾಸ್ತಾಳೆ ಸ್ವಚ್ಛವಾಗಿ. ಮಕ್ಕಳು ಬರ್ತಾರೆ ಅಂತ, ಮಕ್ಕಳು ಬರಲ್ಲ, ಟೈಮಿಂಗ್ಸ್ ವರ್ಕಿಂಗ್ ಅವರ್ಸ್ ಏನಿದೆಯೋ ಅಲ್ಲಿ ಇರ್ತಾಳೆ, ಮನೆಗೆ ಹೋಗ್ತಾಳೆ. ಈ ವಿಚಾರ ಸಂಸತ್ತು ತಲುಪ್ತು. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವಿಚಾರವನ್ನ ಎತ್ತಿ ಸದನದಲ್ಲೇ ಇದ್ರ ಬಗ್ಗೆ ಮಾತಾಡಿದ್ರು. ಏನ್ ನಡೀತಿದೆ ಈ ದೇಶದಲ್ಲಿ ಅಂತ. ಈ ದೇಶದಲ್ಲಿ ಏನ್ ನಡೀತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಂತಹದೇ ಮನಸ್ಥಿತಿಯವರು ಸರ್ಕಾರದಲ್ಲಿರೋದು.
ಅವ್ರು ದಿನ ಬೆಳಗಾದ್ರೆ ದೇವಸ್ಥಾನ ಕಟ್ಟಿ ಜನರನ್ನು ಖುಷಿ ಪಡಿಸ್ತಾರೆ ಹೊರತು ಸ್ಕೂಲುಗಳಲ್ಲಿ ಏನಾಗ್ತಿದೆ, ಕಾಲೇಜಲ್ಲಿ ಏನಾಗ್ತಿದೆ, ಉದ್ಯೋಗ ಸಿಗ್ತಾ ಇದೆಯಾ ಇಲ್ವಂತ ಏನು ಯೋಚನೆ ಮಾಡ್ತಾರೆ? ಅದು ಯಾವುದು ಬೇಕಾಗಿಲ್ಲ ಅವ್ರಿಗೆ. ಧರ್ಮದ ನಶೆಯಲ್ಲಿ ಜನರನ್ನ ತೇಲ್ಸು, ಓಟ್ ಹಾಕಿಸ್ತು ಅಷ್ಟೇ. ಅಂಥವ್ರ ಮುಂದೆ ಇವರು ಭಾಷಣ ಮಾಡಿದ್ರು ಖರ್ಗೆ ಅವರು. ಇಂತಹದ್ದೊಂದು ಶರ್ಮಿಷ್ಠಾ ಶೆಟ್ಟಿ ಅನ್ನುವಂತಹ ಪ್ರಕರಣ ನಡೀತಾ ಇದೆ, ಅದಕ್ಕೊಂದು ಇದು ಮಾಡಿ ಅಂತ. ಬಟ್ ಇಲ್ವೇ, 4 ತಿಂಗಳಾಯ್ತು, ನವೆಂಬರ್ನಿಂದ ಇಲ್ಲಿಯವರೆಗೆ 4 ತಿಂಗಳಾಯ್ತು. 4 ತಿಂಗಳಿಂದಲೂ ಸಹ ಮಕ್ಕಳನ್ನ ಕಳಿಸ್ತಾ ಇಲ್ಲ ಅವರು. ನಮಗೆ ಮಕ್ಕಳನ್ನ ಕಳಿಸೋದಕ್ಕೆ ಆಸಕ್ತಿ ಇದೆ, ಬಟ್ ದಲಿತರಲ್ಲಿದ್ರೆ, ದಲಿತರ ಅಡಿಗೆ ಮಾಡಿದ್ರೆ ನಾವು ಮಕ್ಕಳನ್ನ ಕಳ್ಸಲ್ಲ. ಯಾವ್ದ್ರಲ್ಲಿ ಹೊಡಿಬೇಕು ಇವ್ರನ್ನ? ಯಾವ ಮೆಟ್ಟಲ್ಲಿ ಹೊಡಿಬೇಕು ಹೇಳಿ ಇವ್ರನ್ನ? ಯಾವ ಚಪ್ಪಲಿಯಲ್ಲಿ ಹೊಡಿಬೇಕು ಅಂತ ನೀವೇ ಯೋಚನೆ ಮಾಡಿ. ಅಂಥ ನೀಚತನ, ಅಂಥ ಮಾತುಗಳನ್ನಾಡುವಂತಹ ಗ್ರಾಮಸ್ಥರ ಮೇಲೆ SC/ST ಅಟ್ರಾಸಿಟಿ ಆಕ್ಟ್ ಹಾಕ್ಬಿಟ್ಟು ಒದ್ದು ಒಳಗಾಕ್ಬೇಕಾಗಿರುವಂತಹ ರಾಜ್ಯ ಸರ್ಕಾರ ತೆಪ್ಪಗಿದೆ. ಸದನದಲ್ಲಿ ಅದು ಸದ್ದಾದ ನಂತರ, ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಸ್ತಾಪ ಮಾಡಿದ ನಂತರ ಸ್ವಲ್ಪ ಪ್ರೆಷರ್ ಬಂದ ಮೇಲೆ ಈಗ ಅಲ್ಲಿನ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಹೇಳಿಕೆ ಕೊಡ್ತಾರೆ, ನಾವು ಗ್ರಾಮಸ್ಥರ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ಅದಕ್ಕೆ ಅವರು ಒಪ್ಪದೆ ಹೋದ್ರೆ ಕಾನೂನು ಕ್ರಮಕ್ಕೆ ಮುಂದಾಗ್ತೀವಿ ಅಂತ ಈಗ ಹೇಳ್ತಾರೆ. 4 ತಿಂಗಳಿಂದ ಇವ್ರೇನು ಕತ್ತೆ ಕಾಯ್ತಿದ್ರ ಗೊತ್ತಿಲ್ಲ. 4 ತಿಂಗಳಿಂದ ಕತ್ತೆ ಕಾಯ್ತಿದ್ರು ಅನ್ಸುತ್ತೆ. ಈಗ ಹೇಳ್ತಾರೆ ಕ್ರಮ ಕೈಗೊಳ್ತೀವಿ. ಇನ್ನು ಅದು ಏನು, ಈಗ ಇನ್ನು ಮನವೊಲಿಸ್ತಾ ಇದಾರಂತೆ. ಮನವೊಲಿಸಿ ಅಂತಿದೆಯಾ ಅಲ್ಲಿ ಅಟ್ರಾಸಿಟಿ ಆಕ್ಟ್ ಅಲ್ಲಿ? ಜಾತಿಯ ಕಾರಣಕ್ಕೆ ಒಬ್ಬರ ಮೇಲೆ ಭೇದ ಭಾವ ತೋರಿದ್ರೆ, ದೌರ್ಜನ್ಯ ಎಸಗಿದ್ರೆ ಆ ಪ್ರಕರಣದಲ್ಲಿ ನೀವು ಮನವೊಲಿಸಿ ಅಂತಿದೆಯಾ ಕಾನೂನಲ್ಲಿ? ಸೀದಾ ಅಟ್ರಾಸಿಟಿ ಕೇಸ್ ಹಾಕಿ ಒದ್ದು ಒಳಗಾಕಬೇಕು ಅಂತ ತಾನೇ ಇರೋದು. ಇದು ಓಪನ್ ಅಂಡ್ ಶಟ್ ಕೇಸ್ ತಾನೆ. ಇದರಲ್ಲಿ ಏನು ಸಾಕ್ಷಿ ಬೇಕಾ ನಿಮಗೆ? ಎಲ್ಲ ಗೊತ್ತಿದೆ ತಾನೆ, ಎಲ್ಲ ವಿವರವಾಗಿ ಇಡೀ ಊರೇ ಗೊತ್ತಿರೋ ತಾನೆ. ಅದು ಓಪನ್ ಆಗಿ ಮಾಡ್ತಿರೋ ತಾನೆ ಇದು ಬಹಿಷ್ಕಾರನ? ಇಲ್ಲ, ಮನವೊಲಿಸೋ ಪ್ರಯತ್ನ ನಡೆಸ್ತಿದ್ದಾರಂತೆ, ಮುಂದೆ ಕ್ರಮ ಕೈಗೊಳ್ತಾರಂತೆ. ಕಾನೂನು ಕ್ರಮ. ಅದು ಏನು ಕಾನೂನು ಕ್ರಮ? ಎಲ್ರನ್ನು ಒದ್ದು ಒಳಗಾಳೆ ಹಾಕ್ತೀರಾ, ಇನ್ನೇನ್ ಮಾಡ್ತೀರಿ? ಅದು ಏನು ಇಲ್ಲ, ಸೂಕ್ತ ಕ್ರಮ ಕೈಗೊಳ್ತೀವಿ. ಸೂಕ್ತ ಕ್ರಮ ಇವ್ರೇನ್ ಮಾಡ್ತಾರೆ, ಕೊನೆಗೆ ಆ ಯುವತಿಯನ್ನೇ ಮನವೊಲಿಸಿ, ಆ ಯುವತಿಗೆ ಬೇಕಾದ್ರೆ ಬೇರೆ ಎಲ್ಲಾದ್ರೂ ಕೆಲಸ ಕೊಡಿಸಿ, ಅಲ್ಲಿಗೆ ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವಂತಹ ಕೀಳು ಮಟ್ಟದ ಮನಸ್ಥಿತಿ ಯಾರನ್ನಾದ್ರೂ ತಗೊಂಡು ಬಂದು ಕೂರಿಸ್ತಾರೆ. ಅದನ್ನೇ ಇವರು ಮನವೊಲಿಸೋದು, ಕಠಿಣ ಕ್ರಮ, ಕಾನೂನು ಕ್ರಮ ಅಂತ ಹೇಳೋದು ಜಿಲ್ಲಾಡಳಿತಗಳು. ಇವರ ಯೋಗ್ಯತೆನೇ ಎಷ್ಟು? ಅನಿಷ್ಟತನವನ್ನ ಉಳಿಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿರೋದೇ ಈ ಸರ್ಕಾರಗಳಿಂದ, ಈ ಹೇಡಿ ಸರ್ಕಾರಗಳಿಂದ. ಇನ್ನು ಬಿಜೆಪಿ ಸರ್ಕಾರ ಅಂದ್ರೆ ಸರ್ಕಾರನೇ ಅದನ್ನ ಪೋಷಿಸುತ್ತೆ, ಹಾಗಾಗಿ ಏನೂ ಆಗಲ್ಲ. ಬಿಜೆಪಿ ಸರ್ಕಾರನೇ ಒಡಿಶಾದಲ್ಲಿ ಇರೋದು. ಕೊನೆಗೆ ನಾನು ಹೇಳ್ದಂಗೆ ಆಗುತ್ತೆ ನೋಡಿ, ಆ ಯುವತಿನೇ ಕೆಲಸ ಕಳ್ಕೊಂಡ್ಬಿಡ್ತಾಳೆ. ಅದೇ ಆಗುತ್ತೆ ಒಂದಿನ ಅಷ್ಟೇ. ಕೇಳಿದ್ರೆ ಇಷ್ಟು ಜನ ಮಕ್ಕಳಿಗೆ ಸೌಲಭ್ಯಗಳು ವಂಚಿತರಾಗ್ತಿದ್ದಾರೆ, ನಾವೇನ್ ಮಾಡೋದು? ಈ ಕತೆ ಹೊಡಿತಾರೆ. ಸೊ ಇಷ್ಟು ಒಡಿಶಾದಿಂದ ಬರ್ತಿರುವಂತಹ ಅತ್ಯಂತ ನೀಚಾತಿ ನೀಚ ಒಂದು ಪ್ರಕರಣ. 4 ತಿಂಗಳಿಂದ ಅಂಗನವಾಡಿಯಲ್ಲಿ ಕುಕ್ಕು ಅಥವಾ ಅಡಿಗೆ ಮಾಡುವ ಹುದ್ದೆಗೆ ಬಂದಿರುವಂತಹ ಮಹಿಳೆ, ಯುವತಿ, ದಲಿತ ಸಮುದಾಯಕ್ಕೆ ಸೇರಿದವಳು ಅನ್ನೋ ಕಾರಣಕ್ಕಾಗಿ ಮಕ್ಕಳನ್ನ ಕಳಿಸಲ್ವಂತೆ ಅವರು ಸರ್ಕಾರ ಕಣ್ಣು ಮುಚ್ಕೊಂಡು ನೋಡ್ತಾ ಇದೆ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.